ನಿಮ್ಮಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇತ್ತು ಅಂತಂದ್ರೆ ಏನ್ ಮಾಡಬಹುದು? ಒತ್ತಡ ಅಂದ್ರೆ ಏನು? ಒತ್ತಡ ಎಲ್ಲಿ ಜಾಸ್ತಿ ಆಗುತ್ತೆ, ಯಾವಾಗ ಜಾಸ್ತಿ ಆಗುತ್ತೆ? ಈಗ ನೋಡಿ, ಯಾವ್ದೋ ಒಂದು ಮಾರ್ಕೆಟ್ ಹೋಗ್ತೇವೆ, ಅಲ್ಲಿ ರೋಡ್ಗಳು ತುಂಬಾ ನ್ಯಾರೋ ಇರುತ್ತೆ, ಸಣ್ಣ ಇರುತ್ತವೆ, ಜನಜಂಗುಳಿ ಜಾಸ್ತಿ ಇರುತ್ತೆ, ತುಂಬಾ ಜನ ಬರ್ತಾರೆ, ಅಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಯಾಕೆ? ಜಾಗ ಕಡಿಮೆ ಇದೆ. ಎಲ್ಲಿ ಸ್ಪೇಸ್ ಕಡಿಮೆ ಆಗುತ್ತೋ ಅಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಸೊ ನಿಮ್ಮಲ್ಲಿ ಒತ್ತಡ ಜಾಸ್ತಿ ಆಗಿದೆ ಅಂತಂದ್ರೆ ನಿಮ್ಮಲ್ಲಿ ಆಕಾಶ ತತ್ವ ಕುಂಠಿತಗೊಂಡಿದೆ ಅಂತ ಅರ್ಥ. ಸ್ಪೇಸ್ ಎಲಿಮೆಂಟ್ ವೀಕ್ ಆಗಿದೆ, ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ. ಸೊ ನೀವು ಈ ಮುದ್ರೆ ಅಭ್ಯಾಸವನ್ನ ಮಾಡಬಹುದು. ಈ ಮಧ್ಯದ ಬೆರಳು ನಮ್ಮಲ್ಲಿ ಆಕಾಶ ತತ್ವವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇದು ಆಕಾಶ ಮುದ್ರೆ. ಒತ್ತಡನೂ ಜಾಸ್ತಿ ಇದೆ, ಅದ್ರ ಜೊತೆ ಚಂಚಲತೆ ಜಾಸ್ತಿ ಇದೆ, ಆಂಗ್ಸೈಟಿ ಇದೆ, ಭಯ ಆತಂಕ ಇದೆ. ನಮ್ಮಲ್ಲಿ ಚಂಚಲತೆ, ಆತಂಕ, ಈ ಆಂಗ್ಸೈಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಯಾವಾಗ ನಮ್ಮಲ್ಲಿ ಭೂಮಿ ತತ್ವ ಇಂಬ್ಯಾಲೆನ್ಸ್ ಆಗುತ್ತೆ. ಭೂಮಿ ತತ್ವ ನಮ್ಮಲ್ಲಿ ಸ್ಟೆಬಿಲಿಟಿಯನ್ನ ತರುತ್ತೆ, ಗ್ರೌಂಡಿಂಗ್ ಅನ್ನ ತರುತ್ತೆ, ನಮ್ಮನ್ನ ಹಿಡಿದಿಡುತ್ತೆ. ಯಾರಲ್ಲಿ ಚಂಚಲತೆ ಇದೆ, ಯಾರಲ್ಲಿ ಆಂಗ್ಸೈಟಿ ಇದೆ, ಅವ್ರ ಮನಸ್ಸು ಓಡ್ತಾ ಇರುತ್ತೆ. ಸೊ ಎಲ್ಲಿ ಭೂಮಿ ತತ್ವ ದುರ್ಬಲಗೊಂಡಿರುತ್ತೆ ಅಲ್ಲಿ ಚಂಚಲತೆ ಜಾಸ್ತಿ ಇರುತ್ತೆ. ಸೊ ಭೂಮಿ ತತ್ವ ನಮ್ಮಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಪೃಥ್ವಿ ಮುದ್ರೆ ಅಂದ್ರೆ ಈ ಉಂಗುರ ಬೆರಳನ್ನ ಟಚ್ ಮಾಡೋದು. ನನ್ನಲ್ಲಿ ಒತ್ತಡನೂ ಜಾಸ್ತಿ ಇದೆ, ಅದ್ರ ಜೊತೆ ಚಂಚಲತೆ, ಆಂಗ್ಸೈಟಿನೂ ಇದೆ ಅಂತಂದ್ರೆ ಈ ಎರಡೂ ಬೆರಳನ್ನ ಟಚ್ ಮಾಡಿ. ಇದನ್ನ ನಾವು ಅಪಾನ ಮುದ್ರೆ ಅಂತ ಕರಿತೇವೆ. ಸೊ ಒತ್ತಡನೂ ಜಾಸ್ತಿ ಇತ್ತು, ಅದರ ಜೊತೆ ಚಂಚಲತೆ, ಆಂಗ್ಸೈಟಿ ಇತ್ತು ಅಂದ್ರೆ ಈ ಮುದ್ರೆ ಅಭ್ಯಾಸವನ್ನ ಮಾಡೋದು ಅಪಾನ ಮುದ್ರೆ. ಇದರ ಜೊತೆ ನಿಮ್ಮಲ್ಲಿರುವ ಒತ್ತಡವನ್ನ, ಗೊಂದಲವನ್ನ, ಅಶಾಂತಿಯನ್ನ, ಆಂಗ್ಸೈಟಿಯನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ನಿಮಗೆ ಪ್ರಾಣಾಯಾಮ, ಧ್ಯಾನ, ಅರಿವಿನ ಅಭ್ಯಾಸವನ್ನ ಮಾಡಬೇಕಾಗಿತ್ತು ಅಂತಂದ್ರೆ ನಾನು ಲೈವ್ ಕ್ಲಾಸಸ್ ಅನ್ನ ಶುರು ಮಾಡಿದ್ದೇನೆ. ಕೆಳಗಡೆ ಡೀಟೇಲ್ಸ್ ಅನ್ನ ಶೇರ್ ಮಾಡಿದ್ದೇನೆ. ನೀವು ಬೇಕಾದ್ರೆ ಆ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೋದು. ಲೈವ್ ಕ್ಲಾಸ್ ಅಲ್ಲಿ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.